our YouTube channel. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಫಿಟ್ನೆಸ್ ಚಾಲೆಂಜ್ ಡೇ 43. ಎಂದಿನಂತೆ ಇವತ್ತು ಕೂಡ ನಾನು 4:15 ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸ್ನೇಹಿತರೆ, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ತುಂಬ ಡಯಟ್ ಮಾಡ್ತಿದ್ದೀರಾ, ಆದರೆ ನಿಮ್ಮ ತೂಕ ಕಡಿಮೆ ಆಗ್ತಿಲ್ವಾ? ಯಾವಾಗಲೂ ಸುಸ್ತು, ಆಯಾಸ, ನಿದ್ರೆ ಇದೆಯಾ? ಕೂದಲು ಜಾಸ್ತಿ ಬೀಳ್ತಾ ಇದೆಯಾ? ಸಣ್ಣ ಕೆಲಸ ಮಾಡಿದರೂ ಸುಸ್ತಾಗ್ತಿದೆಯಾ? ಅಥವಾ ತೂಕ ಕಡಿಮೆ ಆಗಿದ್ದರೂ ಹೃದಯ ತುಂಬ ವೇಗವಾಗಿ ಬಡಿತಾ ಇದೆಯಾ? ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದ್ದರೆ ನಿರ್ಲಕ್ಷಿಸಬೇಡಿ. ಏಕೆಂತಂದರೆ ಈ ಕಾಯಿಲೆನ ನಾವು ಥೈರಾಯ್ಡ್ ಅಂತ ಕರಿತೀವಿ. ಸ್ನೇಹಿತರೆ, ಕ್ಲಾಸ್ಗೆ ರೀಚ್ ಆದಾಗ 5 o'clock ಆಗಿತ್ತು. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೆಳೆಯರೇ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇವತ್ತು ಯಾವ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ. ಹೌದು, ಆ ವಿಷಯ ಥೈರಾಯ್ಡ್. ತುಂಬ ಜನಕ್ಕೆ ಈ ಥೈರಾಯ್ಡ್ ಕಾಯಿಲೆ ಬಗ್ಗೆ ವಿಚಾರ ಗೊತ್ತೇ ಇರೋದಿಲ್ಲ. ಸೊ ಏನು ಮಾಡಿರ್ತಾರೆ, ನೆಗ್ಲೆಕ್ಟ್ ಮಾಡಿರ್ತಾರೆ. ನೀವು ಯಾವಾಗ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ಮೇಲೆ ಗೊತ್ತಾಗುತ್ತೆ ನಿಮ್ಮ ಹತ್ರ ಥೈರಾಯ್ಡ್ ಇದೆ ಅಂತ. ಸೊ ಆ ವಿಷಯದ ಬಗ್ಗೆ ಡೀಪಾಗಿ ಇವತ್ತು ತಿಳ್ಕೊಳ್ಳೋಣ. ಥೈರಾಯ್ಡ್ ಯಾಕೆ ಬರುತ್ತೆ, ಸೊ ಈಗ ಬಂದರೆ ಯಾವುದೆಲ್ಲ ಲಕ್ಷಣ ಇರುತ್ತೆ, ಯಾವುದೆಲ್ಲ ಆಸನಗಳನ್ನ ಮಾಡ್ಬೋದು ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ ಗೆಳೆಯರೆ, ನಮ್ಮ ದೇಹದಲ್ಲಿ ಚಿಕ್ಕ ಅಂದರೆ ಬಟರ್ಫ್ಲೈ ಆಕಾರದಲ್ಲಿರ್ತಕ್ಕಂಥ ಸಣ್ಣ ಗ್ರಂಥಿ ನಮ್ಮ ದೇಹದ ತೂಕ, ಶಕ್ತಿ, ಮನಸ್ಥಿತಿ, ನಿದ್ರೆ ಹಾಗೆ ಹೃದಯ ಬಡಿತ ಇದರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಏಕೆಂದರೆ ಇವತ್ತು ನಾವು ಥೈರಾಯ್ಡ್ ಅಂದರೆ ಏನು, ಅದು ಹೇಗೆ ಬರುತ್ತೆ, ಅದರ ಲಕ್ಷಣ ಯಾವುವು, ಯಾವ ಎಲ್ಲ ಆಸನಗಳನ್ನ ಮಾಡ್ಬೋದು, ಯಾವ ಪ್ರಾಣಾಯಾಮ ಮಾಡ್ಬೋದು ಅಂತ ತಿಳಿತಾ ಹೋಗೋಣ. ಎಂದಿನಂತೆ ನಾನು ಹೇಳ್ದಂಗೆ ಯೋಗಾಸನ ಯಾವ ಕಾಯಿಲೆಗೂ ಮದ್ದಲ್ಲ. ಬಟ್ ಆದರೆ ಯೋಗಾಸನ ಮಾಡೋದ್ರಿಂದ ಕಾಯಿಲೆಗಳನ್ನ ಬರದಂತೆ ತಡೆಗಟ್ಬೋದು. ಹಾಗೆ ಇದರ ಜೊತೆಗೆ ಇನ್ ಕೇಸ್ ಯಾರೆಲ್ಲ ಈ ಕಾಯಿಲೆಗಳಿಂದ ಬಳಲ್ತಿದ್ದೀರಾ, ಡಾಕ್ಟ್ರ್ ಸಲಹೆಯನ್ನು ತೆಗೆದುಕೊಳ್ತಾ ಅವ್ರು ಕೊಡೋ ಮೆಡಿಷನ್ನ ತಗೊಳ್ತಾ ಆಹಾರದ ಮೇಲೂ ಕೂಡ ಕಂಟ್ರೋಲ್ ಇರಬೇಕು. ಸೊ ಎಲ್ಲ ಮಾಡ್ತಾ ಬಂತಂದರೆ ನಾರ್ಮಲಾಗಿ ಆಟೋಮೆಟಿಕ್ಕಾಗಿ ನೀವು ಯಾವುದೇ ಕಾಯಿಲೆ ಕೂಡ ಕಂಟ್ರೋಲ್ ಮಾಡ್ಬೋದು. ಬನ್ನಿ ಗೆಳೆಯರೆ, ಥೈರಾಯ್ಡ್ ಅಂದರೆ ಏನಂತ ತಿಳ್ಕೊಳ್ಳೋಣ. ನಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಸಣ್ಣ ಆಕಾರದಲ್ಲಿರುವ ಬಟರ್ಫ್ಲೈ ಆಕಾರದಲ್ಲಿರುವ ಒಂದು ಗ್ರಂಥಿ. ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ನಮ್ಮ ದೇಹದ ಅನೇಕ ಕಾರ್ಯಗಳನ್ನು ನಿರ್ವಹಿಸಲು ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಈ ಗ್ರಂಥಿ ಏನೆಲ್ಲ ಮಾಡುತ್ತೆ ಅಂತಂದರೆ, ನಮ್ಮ ಬಾಡಿನಲ್ಲಿ ಬೇಕಾಗಿರುವಂಥ T3 ಮತ್ತು T4 ಎಂಬ ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡುತ್ತೆ. ಈ ಹಾರ್ಮೋನ್ಗಳು ನಮ್ಮ ದೇಹದ ಜಯಾಪಜಯ ಅಂದರೆ ಮೆಟಬಾಲಿಸಮ್, ಶಕ್ತಿಯ ಬಳಕೆ, ದೇಹದ ಉಷ್ಣತೆ, ಹೃದಯ ಬಡಿತ ಮತ್ತು ಇನ್ನೂ ಹಲವು ಕಾರ್ಯಗಳನ್ನು ಪ್ರಭಾವಿಸುತ್ತೆ. ಥೈರಾಯ್ಡ್ ಸಮಸ್ಯೆ ಏನಪ್ಪ ಅಂತಂದರೆ, ನಮ್ಮ ಈ ಥೈರಾಯ್ಡ್ ಗ್ರಂಥಿಯು ಅಗತ್ಯಕ್ಕಿಂತ ಕಡಿಮೆ ಅಥವಾ ಹೆಚ್ಚು ಹಾರ್ಮೋನ್ಗಳನ್ನು ಉತ್ಪಾದಿಸಿದರೆ ಥೈರಾಯ್ಡ್ ಸಮಸ್ಯೆ ಉಂಟಾಗುತ್ತೆ. ಇದರಲ್ಲಿ 2 ಪ್ರಮುಖ ವಿಭಾಗಗಳಿವೆ. ಸೊ ಒಂದು ಹೈಪೋ, ಇನ್ನೊಂದು ಹೈಪರ್. ಸೊ ಹೈಪೋ ಅಂತಂದರೆ ಹಾರ್ಮೋನ್ ಕಡಿಮೆ ಉತ್ಪಾದನೆ ಮಾಡೋದು, ಹೈಪರ್ ಅಂತ ಅಂದರೆ ಜಾಸ್ತಿ ಉತ್ಪಾದನೆ ಮಾಡೋದು. ಹೈಪೋಥೈರಾಯ್ಡ್ನ ಲಕ್ಷಣಗಳು ಯಾವಪ್ಪ ಅಂತಂದರೆ ಆಯಾಸ ಆಗೋದು, ತೂಕ ಹೆಚ್ಚಾಗೋದು, ಚಳಿ ಅಥವಾ ಕೂದಲು ಉದುರೋದು, ಚರ್ಮ ಒಣಗೋದು, ಮಲಬದ್ಧತೆ ಹಾಗೂ ನೆನಪಿನ ಶಕ್ತಿ ಕಡಿಮೆ ಆಗೋದು. ಸೊ ಈ ಸಮಸ್ಯೆ ಯಾರೆಲ್ಲ ಅನುಭವಿಸ್ತಿದ್ದಾರೆ ಅವ್ರಿಗೆ ಹೈಪೋಥೈರಾಯ್ಡ್ ಇರುತ್ತೆ. ಹೈಪರ್ ಥೈರಾಯ್ಡ್ನ ಲಕ್ಷಣಗಳು ಯಾವ್ಯಾವಪ್ಪ ಅಂತಂದರೆ ತೂಕ ಕಡಿಮೆ ಆಗೋದು, ಹೃದಯ ಬಡಿತ ಜಾಸ್ತಿ ಆಗೋದು, ಹೆಚ್ಚು ಬೆವರು ಬರೋದು, ನಿದ್ರೆ ಬರದೇ ಇರೋದು, ಕೈಕಾಲುಗಳೆಲ್ಲ ಶೇಕ್ ಆಗೋದು, ಆಮೇಲೆ ಸಣ್ಣ ಮಾತಿಗೆಲ್ಲ ಕಿರಿಕಿರಿ ಉಂಟಾಗೋದು. ಸೊ ಈ ಲಕ್ಷಣಗಳಿದ್ದರೆ ಹೈಪರ್ ಥೈರಾಯ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾದರೆ ಬನ್ನಿ ಈ ಕಾಯಿಲೆಗೆ ಏಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಇದು ಕೇವಲ ಬರೀ ಒಂದೇ ಒಂದು ಕಾರಣದಿಂದ ಬರೋಲ್ಲ, ಒಂದೇ ಒಂದು ಸಮಸ್ಯೆಯಿಂದ ಬರೋಲ್ಲ. ಮೇ ಬಿ ವಂಶ ಪರಂಪರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಬಂದಿದ್ದರೆ ಅದರಿಂದನೂ ಕೂಡ ಇದು ಬರ್ಬೋದು. ಇನ್ ಕೇಸ್ ನಿಮ್ಮ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಏನಾದರೂ ಕಮ್ಮಿ ಆದರೂ ಕೂಡ ಈ ರೋಗ ಬರ್ಬೋದು. ಹಾಗೆ ಇದು ಅತಿ ಹೆಚ್ಚು ಯಾರೆಲ್ಲ ಗರ್ಭಧಾರಣೆ ಆಗಿರ್ತಾರೆ ಅಂದರೆ ಲೈಕ್ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರಲ್ಲ ಅವ್ರಿಗೆ ಕಂಡು ಬರುತ್ತೆ. ಸಮ್ಟೈಮ್ ನಾವು ತಗೊಳ್ಳೋವಂಥ ಮೆಡಿಷನ್ನಿಂದನೂ ಕೂಡ ಬರ್ಬೋದು. ಇನ್ ಕೇಸ್ ಯಾರೆಲ್ಲ ಈ ಸಮಸ್ಯೆಯಿಂದ ಬಳಲ್ತಿದ್ರೆ ದಯವಿಟ್ಟು ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಈ ರೀತಿ ಸಮಸ್ಯೆ ಏನಾದರೂ ಎದುರಿಸ್ತಾ ಇದ್ದರೆ ನೀವು ಯಾವೆಲ್ಲ ಯೋಗಾಸನಗಳನ್ನ ಮಾಡ್ಬೋದು ಅಂತ ತಿಳಿತಾ ಹೋಗೋಣ. ಯಾರೆಲ್ಲ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿದ್ದೀರಾ ಅವ್ರಿಗೆ ಒಂದು ಅತ್ಯುತ್ತಮವಾದ ಒಂದು ಪ್ರಾಣಾಯಾಮ ಇದೆ. ಯಾವುದಪ್ಪ ಅಂತಂದರೆ ಉಜ್ಜಯಿ ಪ್ರಾಣಾಯಾಮ. ಅದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ಮೊದಲಿಗೆ ನೀವು ಸುಖಾಸನದಲ್ಲಿ ಕುತ್ಕೊಬೇಕು. ಅದಾದಮೇಲೆ ಶಂಖಮುದ್ರೆ ಇಡುತ್ತಾ ನಿಮ್ಮ ಗಂಟ್ಲಲ್ಲಿ ಸೌಂಡ್ ಮಾಡಬೇಕು. ಸೊ ಯಾವ ರೀತಿ ಮಾಡಬೇಕು ಅಂತಂದರೆ, ಪ್ರಾಕ್ಟೀಸ್ ಉಜ್ಜಯಿ ಪ್ರಾಣಾಯಾಮ, ಶಂಖಮುದ್ರೆ ಇಟ್ಕೊಬೇಕು. ಸೊ ಈ ಕೈನ ಈ ಫೋಲ್ಡ್ ಮಾಡಿ ಸಿಟ್ ಸ್ಟ್ರೈಟ್, ಗಂಟ್ಲಲ್ಲಿ ಸೌಂಡ್ ಮಾಡಬೇಕು. ಇನ್ಹೇಲ್ ಮಾಡ್ತೀವಿ ಹಿಂಗೆ ಅಂದರೆ
ಈ ರೀತಿಯಾಗಿ ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಯಾರೆಲ್ಲ ಮಾಡಬಾರ್ದು ಅಂತಂದರೆ, ಇನ್ ಕೇಸ್ ನಿಮ್ಗೆ ಏನಾದರೂ ಲೋ ಬಿ ಪಿ ಇತ್ತು, ಆಮೇಲೆ ಗಂಟ್ಲಲ್ಲಿ ಏನಾದರೂ ಮುಂಚೆ ಆಲ್ರೆಡಿ ನೋವಿದೆ ಅಂತಂದರೆ ದಯವಿಟ್ಟು ಇದನ್ನು ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಈ ಪ್ರಾಣಾಯಾಮನ ಮಾಡಬೇಕಾದ್ರೆ ಮಾರ್ನಿಂಗ್ ಮಾಡಿದರೆ ತುಂಬ ಬೆನಿಫಿಟ್ ಸಿಗುತ್ತೆ. ಹಾಗೆ ಖಾಲಿ ಹೊಟ್ಟೆನಲ್ಲಿ ಮಾಡಬೇಕು. ಈ ಪ್ರಾಣಾಯಾಮ ಆದ ನಂತರ ನೆಕ್ಸ್ಟ್ ಮಾಡಬೇಕಾಗಿರೋದು ಸಿಂಹಾಸನ. ಸಿಂಹಾಸನ ಯಾವ ರೀತಿ ಮಾಡಬೇಕು ಅಂತಂದರೆ, ಮೊದಲಿಗೆ ನೀವು ವಜ್ರಾಸನದಲ್ಲಿ ಕೂತ್ಕೊಬೇಕು. ಅದಾದಮೇಲೆ ನಿಮ್ಮ ಕಾಲುಗಳನ್ನ ಸ್ಪ್ರೆಡ್ ಮಾಡ್ತಾ ನಿಮ್ಮ ಹ್ಯಾಂಡ್ಸ್ಗಳನ್ನ ತೊಡೆ ಪಕ್ಕದಲ್ಲಿ ಇಟ್ಕೊಂಡು ಸ್ಟ್ರೈಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ನಾಲ್ಗೆನ ಕಂಪ್ಲೀಟ್ ಈಚೆ ಹಾಕ್ಬಿಟ್ಟು ಕಣ್ಗಳನ್ನ ಅಗಲವಾಗಿ ಬಿಡ್ತಾ ಈ ಥರ ಸೌಂಡ್ ಮಾಡಬೇಕು. ಸಿಂಹಾಸನ ಎರಡು ಕಾಲನ್ನ ಸ್ಪ್ರೆಡ್ ಮಾಡ್ತಾ ಈ ರೀತಿ ನಾಲ್ಗೆನ ಕಂಪ್ಲೀಟ್ ಈಚೆ ಹಾಕಿ ಇನ್ಹೇಲ್ ಎಕ್ಸೇಲ್ ಮಾಡಬೇಕು. ನೆಕ್ಸ್ಟ್ ಆಸನ ಮತ್ಸ್ಯಾಸನ ಅಂದರೆ ಫಿಶ್ ಪೋಸ್. ಇದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಮತ್ಸ್ಯಾಸನ ಫಿಶ್ ಪೋಸ್. ಸೊ ಎರಡು ಥರ ಮಾಡ್ಬೋದು. ಸೊ ಒಂದು ಫುಲ್ ಸ್ಟ್ರೈಟ್ ಮಾಡಿ ಹೀಗೆ ಹಿಂಗೆ ಮಾಡ್ಬೋದು. ಸೊ ಮತ್ತು ಸಿದ್ಧಾಸನ ಹಾಕ್ಬಿಟ್ಟು ಮಾಡ್ಬೋದು. ಸೊ ಫಸ್ಟ್ ನಾವು ಇದನ್ನು ಟ್ರೈ ಮತ್ಸ್ಯಾಸನ. ನೆಕ್ಸ್ಟ್ ಟುಗೆದರ್, hands next to the body, just head ಮತ್ತೆ ಚೆಸ್ಟ್ನ ಫೋಲ್ಡ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. Please relaxing. Shavasana. When you relax, eyes closed, keep smiling, relax. ಇದನ್ನು ಎರಡು ಥರ ಮಾಡ್ಬೋದು. ಸೊ ಫಸ್ಟ್ ಆಲ್ ಮೂವ್ ಮಾಡ್ಬೋದು. ನೆಕ್ಸ್ಟ್ ಬೇಕಾದ್ರೆ ಸಿದ್ಧಾಸನದಲ್ಲಿ ಕೂತ್ಕೊಂಡು ಕಾಲನ್ನ ಫೋಲ್ಡ್ ಮಾಡಿ One, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Release. Relax. Relaxing. Shavasana. Relax. ಮೂರನೇ ಆಸನ ಯಾವುದಪ್ಪ ಅಂದರೆ ಉಷ್ಟ್ರಾಸನ. ಉಷ್ಟ್ರಾಸನ ಅಂದರೆ ಕ್ಯಾಮೆಲ್ ಅಂದರೆ ಒಂಟೆ ಥರ. ಸೊ ಅದನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಎರಡು ಕಾಲ ಸಿಟ್ಟಿಂಗ್ ವಜ್ರಾಸನ ಸ್ಟ್ಯಾಂಡ್ ಮಂಡಿ ಮೇಲೆ ಇಟ್ಕೊಂಡು ಹ್ಯಾಂಡ್ಸ್ ಇಟ್ಕೊಂಡು ಇನ್ಹೇಲ್ ಮಾಡಿ. ಈಗಿರಬಾರ್ದು, ಪಾದ ಈಗಿರಬಾರ್ದು, ಗ್ರೌಂಡಿಗಿರಬೇಕು. ಮೊದಲಿಗೆ ಇನ್ಹೇಲ್ ಎಕ್ಸೇಲ್ ಮಾಡಿ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಓವರ್ ದ ಪೋಸ್ಚರ್ ನಾರ್ಮಲ್ ಬ್ರೀತಿಂಗ್ ಬ್ರೀತ್ ಹೋಲ್ಡ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಮತ್ತೆ inhale exhale, inhale exhale, relaxing. ಶಶಾಂಕಾಸನ. ನಾಲ್ಕನೇದು ಭುಜಂಗಾಸನ. ಭುಜಂಗಾಸನ ಯಾವ ರೀತಿ ಮಾಡಬೇಕಂತಂದರೆ, ನೀವು ಹೊಟ್ಟೆ ಮೇಲೆ ಮಲ್ಕೊಬೇಕು. ಸೊ ನಾರ್ಮಲಿ ನಾನು ಭುಜಂಗಾಸನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾಡಿರಲಿಲ್ಲ. ಸೊ ಅದಕ್ಕಾಗಿ ನಾನು ಹಳೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಹೊಟ್ಟೆ ಮೇಲೆ ಮಲ್ಕೊಂಡು
Back side legs together, hands next to the chest, forehead athwa chin on the ground, elbow close to the body, Bhujangasana. Slowly inhale ಮಾಡ್ತಾ look up. Exhale. Breathe in. Breathe out. Inhale. Exhale. Breathe in. Breathe out. Inhale. Exhale. Breathe in and breathe out. Hold the posture. Normal breathe in and breathe out. Look up. See position hold ಮಾಡಿದಾಗ ನಿಮ್ಮ ಹೊಟ್ಟೆ ಭಾಗ ಸ್ಪ್ರೆಡ್ ಆಗುತ್ತೆ. ಸೊ ಲೋವರ್ ಬ್ಯಾಕಲ್ಲಿ ಸ್ವಲ್ಪ ಪೇನ್ ಬರುತ್ತೆ. ಸ್ಟ್ರೆಚ್ ಮಾಡಿ ಮ್ಯಾಕ್ಸಿಮಮ್ ರೆಸ್ಟ್ ಆಗುತ್ತೆ. ಲುಕ್ ಅಪ್. ಹೋಲ್ಡ್ ದ ಪೋಸ್ಚರ್. 5 4 3 2 1. Exhale. Inhale. Exhale. Bend forward. Relaxing Makarasana. So Makarasana means crocodile pose. Kalmana spread ಮಾಡಿ, chin on the crossed arms, eyes closed, keep smiling, just relax. So ಯಾವುದೇ ಆಸನ ಮಾಡಾದ್ಮೇಲೆ just relax ಮಾಡಬೇಕು. ಈ ರೀತಿ ಮಿನಿಮಮ್ 3 to 5 ಮಿನಿಟ್ಸ್ ಮಾಡಬೇಕು. ಐದನೇ ಆಸನ ಯಾವುದಪ್ಪ ಅಂತಂದರೆ ಎಲ್ಲರೂ ಇಷ್ಟಪಡುವಂಥ ಆಸನ, ಅದು ಶವಾಸನ. ಸೊ ಮೊದಲಿಗೆ ನೀವು ಬೆನ್ನ ಮೇಲೆ ಮಲ್ಕೊಬೇಕು, ಲೆಗ್ನ ಸ್ಪ್ರೆಡ್ ಮಾಡಬೇಕು, ಹ್ಯಾಂಡ್ಸ್ ನೆಕ್ಸ್ಟ್ ಟು ದ ಬಾಡಿ, ಪಾಮ್ ಫೇಸಿಂಗ್ ದ ರೂಫ್, ಐಸ್ ಕ್ಲೋಸ್, ಕೀಪ್ ಸ್ಮೈಲಿಂಗ್. ಸೊ ಇದಾದಮೇಲೆ ನೀವು ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ರಿಲ್ಯಾಕ್ಸಿಂಗ್ ಶವಾಸನ. ಸ್ಪ್ರೆಡ್ ಯುವರ್ ಲೆಗ್ಸ್, ಐಸ್ ಕ್ಲೋಸ್, ಕೀಪ್ ಸ್ಮೈಲಿಂಗ್, ರಿಲ್ಯಾಕ್ಸ್. ನೋಡಿದ್ರಲ್ಲ ಸ್ನೇಹಿತರೆ, ಯಾರೆಲ್ಲ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿದ್ದೀರಾ ಅವರು ದಯವಿಟ್ಟು ಈ ಪ್ರಾಕ್ಟೀಸ್ನ ಡೈಲಿ ಮಾಡ್ತಾ ಬನ್ನಿ. ಸೊ ಆಟೋಮೆಟಿಕ್ಕಾಗಿ ಕಂಟ್ರೋಲಾಗಿ ಬರುತ್ತೆ. ಗೆಳೆಯರೇ, ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ಕೇವಲ ನೀವು ಯೋಗಾಸನ ಮಾಡೋದ್ರಿಂದ ಮಾತ್ರ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ವೈದ್ಯರು ಹೇಳುವಂಥ ಸಲಹೆ ಕೂಡ ತೊಗೊಬೇಕು. ಹಾಗೆ ನೀವು ತಿನ್ನುವಂಥ ಆಹಾರ ಮೇಲೆ ಕೂಡ ಕಂಟ್ರೋಲ್ ಇರಬೇಕು. ಸೊ ದಯವಿಟ್ಟು ಜಂಕ್ ಫುಡ್ನ ತಿನ್ನೋಕ್ಕೆ ಹೋಗ್ಬೇಡಿ. ಅತಿ ಹೆಚ್ಚು ತರಕಾರಿ, ಸೊಪ್ಪು, ಹಾಗೆ ಹಣ್ಣು ಇವುಗಳನ್ನ ಸೇವನೆ ಮಾಡ್ತಾ ಬನ್ನಿ. ತುಂಬ ಜನ ಕೆಟ್ಟ ಅಭಿಪ್ರಾಯ ಏನಪ್ಪ ಅಂತಂದರೆ ಥೈರಾಯ್ಡ್ ಬಗ್ಗೆ, ಥೈರಾಯ್ಡ್ ಇದ್ದರೆ ತೂಕ ಕಡಿಮೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ. ಹಾಗೆ ಥೈರಾಯ್ಡ್ ಅನ್ನೋದು ಕೇವಲ ಲೇಡೀಸ್ ಮಾತ್ರ, ಅಂದರೆ ಮಹಿಳೆಯರಿಗೆ ಮಾತ್ರ ಬರುತ್ತೆ ಅಂತ ಅಂದ್ಕೊಂಡಿರೋದು. ಸೊ ಈ ಕಾಯಿಲೆ ಬಾಯ್ಸ್ಗೂ ಕೂಡ ಬರುತ್ತೆ. ಹಾಗೆ ನೀವೇನಾದರೂ ದಪ್ಪ ಆಗಿದ್ದರೆ ಸಣ್ಣ ಕೂಡ ಆಗ್ಬೋದು, ಬಟ್ ನೀವು ಇದನ್ನೆಲ್ಲ ಪಾಲನೆ ಮಾಡಬೇಕು. ಸೊ ಸರಿಯಾದ ಟೈಮ್ಗೆ ನಿದ್ದೆ ಮಾಡಬೇಕು, ಸರಿಯಾಗಿ ಎಕ್ಸಸೈಸ್ ಮಾಡಬೇಕು, ಹಾಗೆ ಮೆಡಿಷನ್ಗಳನ್ನು ತೊಗೊಬೇಕು. ರೀತಿ ಮಾಡ್ತಾ ಬಂದರೆ ದಪ್ಪ ಆಗಿರೋರು ಸಣ್ಣ ಆಗ್ಬೋದು. ಈ ಒಂದೇ ಒಂದು ಕಾಯಿಲೆ ದಪ್ಪನೂ ಮಾಡುತ್ತೆ, ಸಣ್ಣನೂ ಮಾಡುತ್ತೆ ಬಾಡಿನ. ಸೊ ಹಾಗಾಗಿ ಈ ಕಾಯಿಲೆ ಬಗ್ಗೆ ನಿಮಗೆ ತಿಳುವಳಿಕೆ ಇರಲಿ. ಇನ್ ಕೇಸ್ ನಿಮ್ಮ ಬಾಡಿನಲ್ಲಿ ಸಡನ್ನಾಗಿ ವೆಯ್ಟ್ ಏನಾದರೂ ಗೇನ್ ಆಯಿತು ಅಂತಂದರೆ, ಅಥವಾ ನಿಮ್ಮ ಹಾರ್ಟ್ ಬೀಟ್ ಏನಾದರೂ ತುಂಬ ಜೋರಾಗಿ ಬಡ್ಕೊತಾ ಇದ್ದರೆ, ಹಾಗೆ ನಿಮ್ಮ ಕುತ್ತಿಗೆನಲ್ಲಿ ಏನಾದರೂ ಊತ ಇತ್ತು ಅಂತಂದರೆ, ಈ ಸಮಯದಲ್ಲಿ ದಯವಿಟ್ಟು ಡಾಕ್ಟರ್ನ ಭೇಟಿ ಮಾಡಿ ಅವರ ಸಲಹೆಯನ್ನು ತಗೊಳ್ಳಿ. ಹಾಗೆ ಟೆಸ್ಟ್ ಮಾಡಿಸಿ, ಥೈರಾಯ್ಡ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿಸಿ. ಇನ್ ಕೇಸ್ ಇತ್ತು ಅಂತಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಔಷಧಿನ ತೊಗೊಬೋದು. ಅದೇ ರೀತಿ ಈ ನಾ ಹೇಳಿದ ಎಲ್ಲ ಆಸನಗಳನ್ನ, ಯೋಗಾಸನಗಳ ಜೊತೆಗೆ ಫುಡ್ ಮೇಲೆ ಕಂಟ್ರೋಲ್ ಮಾಡ್ತಾ ಬನ್ನಿ. ಆಟೋಮೆಟಿಕ್ಕಾಗಿ ನಾರ್ಮಲ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಷಯ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇದೇ ರೀತಿ ವಿಡಿಯೋಗೆ ನನ್ನನ್ನು ಫಾಲೋ ಮಾಡಿ. ಹಾಗೆ ಇದುವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಸಿಗೋಣ ನಾಳೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸ್ಟ್ರೈಟ್ ಮಾಡಿ, ಬ್ಯಾಕ್ ಸ್ಟ್ರೈಟ್ ಮಾಡಿ, ಕೀಪ್ ಸ್ಮೈಲಿಂಗ್. ದೀರ್ಘವಾಗಿ ಇನ್ಹೇಲ್ ಮಾಡಿ ಉಸಿರನ್ನ, ರಿಲ್ಯಾಕ್ಸ್, ಎಕ್ಸೇಲ್. ಅಡಪ ನಮಸ್ಕಾರ ಮಂತ್ರ, ಕ್ಲೋಸಿಂಗ್ ಪ್ರೇಯರ್. ಇನ್ಹೇಲ್ ಚಾಟ್ ಓಂಕಾರ.
सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चिदुःखमान्तवे ॐ शान्ति शान्ति शान्तिः. Release your hands. Take both the hand back side, hold your right hand with the left inhale, slowly go back and expand your chest. Thank you, everyone.